ನಮಸ್ಕಾರ ವೀಕ್ಷಕರೇ, ಭಾರತ ಮತ್ತೊಂದು ಮಹೋನ್ನತ ಸಾಧನೆಯನ್ನು ಮಾಡ್ತಿದೆ. ಅದರಲ್ಲೂ ಕೂಡ ನಿಜವಾಗಿಯೂ ಭಾರತೀಯರೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು, ಈ ಪ್ರಾಜೆಕ್ಟ್ ವರ್ಷ ಅಂದರೆ ಏನು, ಇದನ್ನು ಕಂಡ್ರೆ ಚೀನಾಗೆ ಯಾಕೆ ಇಷ್ಟೊಂದು ಭಯ? ಚೀನಾ ಅಲ್ಲ, ಎಲ್ಲ ದೇಶಗಳಿಗೂ ಕೂಡ ಭಾರತ ಇಷ್ಟೊಂದು ಬಲಿಶಾಲಿ ಆಗ್ತಿದೆಯಾ ಅಂತ ಬಿಟ್ಟು ಒಂದು ಅನುಮಾನ ವ್ಯಕ್ತವಾಗ್ತಿದೆ. ಹಾಗಿದ್ರೆ ಈ ಪ್ರಾಜೆಕ್ಟ್ ವರ್ಷ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್, ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಈ ಪ್ರಾಜೆಕ್ಟ್ ವರ್ಷ ಅಂದರೆ ಏನಪ್ಪ ಅಂದರೆ, ಸಿಂಪಲಾಗಿ ಹೇಳ್ಬೇಕಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೈನ್. ಇವಾಗ ಸಹಜವಾಗಿ ಸಬ್ಮೆರೈನ್ ಎಲ್ಲರ ಹತ್ರನೂ ಇರುತ್ತೆ, ಆದರೆ ನ್ಯೂಕ್ಲಿಯರ್ಡ್ ಪವರ್ ಸಬ್ಮೆರೈನ್ ಇರುವಂಥದ್ದು, ಅಂದರೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡುವಂಥ ಸಬ್ಮೆರೈನ್ ಇರುವಂಥದ್ದು ನಮ್ಮ ಭಾರತದಲ್ಲಿ ಒಂದೇ ಒಂದು. ಚೀನಾ ಇತ್ತೀಚೆಗೆ ತಾನೇ ಎರಡನ್ನು ಮಾಡ್ಕೊಂಡಿದೆ. ಅವರು ಇನ್ನೂ ಎರಡನ್ನು ಈಗ ಆಲ್ರೆಡಿ ಸಿದ್ಧಪಡಿಸ್ಕೊಳ್ಳೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ಟೋಟಲ್ 4 ಆಗುತ್ತೆ. ಆದರೆ ನಮ್ಮ ಭಾರತದ ಹತ್ರ ನೋಡ್ಕೊಳ್ಳೋದಾದರೆ ಕೇವಲ ಒಂದೇ ಒಂದು ಸಬ್ಮೆರೈನ್ ಈಗ ಸದ್ಯಕ್ಕೆ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೈನ್ ಇರುವಂಥದ್ದು. ಅಮೆರಿಕ ಹತ್ರ ತುಂಬ ಇದೆ. ಅಮೆರಿಕ ಕಂಡ್ರೆ ಯಾಕೆ ಕೆಲವೊಂದು ದೇಶಗಳಿಗೆ ಸ್ವಲ್ಪ ಭಯ ಪಡ್ತಾರೆ ಅಂದರೆ ಇದೇ ಉದ್ದೇಶಕ್ಕೆ. ಅವರೇನಾದರೂ ಸ್ವಲ್ಪ ಯುದ್ಧ ಆಗೋ ಸಂದರ್ಭ ಇತ್ತು ಅಂದರೆ ಅವರ ದೇಶದ, ಅಂದರೆ ಇವಾಗ ಇಸ್ರೇಲ್ ಆಗಿರ್ಬೋದು ಅಥವಾ ತೈವಾನ್ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ಅಮೆರಿಕ ಪರ ಯಾರು ಇರ್ತಾರೋ ಅವರ ವಿರುದ್ಧವಾಗಿ ಯಾರಾದರೂ ನಾವು ಬಾಂಬನ್ನು ಹಾಕ್ತೀವಿ, ನ್ಯೂಕ್ಲಿಯರ್ ಬಾಂಬನ್ನು ಹಾಕ್ತೀವಿ ಅಂದರೆ ಇಮಿಡಿಯೇಟ್ ಆಗಿ ಅಮೆರಿಕದ ನ್ಯೂಕ್ಲಿಯರ್ ಪವರ್, ಅದು ಕೂಡ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಹೊಂದಿರುವಂಥ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೈನ್ ಏನಾಗುತ್ತೆ ಅಂದರೆ ಅವರ ದೇಶದ ಸಮೀಪದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸಣ್ಣ ಪುಟ್ಟ ದೇಶಗಳೆಲ್ಲ ಸೈಲೆಂಟ್ ಆಗಿರುತ್ತೆ. ಇತ್ತೀಚೆಗೆ ಗಾಜಾ ಪಟ್ಟಿ ಮತ್ತು ಇಸ್ರೇಲ್ ಯುದ್ಧ ಆದಾಗಲೂ ಕೂಡ ಅಮೆರಿಕಾಗೆ ಹೆದರಿಕೆ ಹಾಕಿದ್ವು ಇರಾನ್ ಆಗಿರ್ಬೋದು, ಕೆಲವೊಂದು ಅರಬ್ ದೇಶಗಳು, ನಾವು ಇಸ್ರೇಲ್ ಮೇಲೆ ಯುದ್ಧವನ್ನು ಸಾರ್ತೀವಿ ಅಂತ. ಆಗ ಅಮೆರಿಕ ಇದೇ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೈನ್ ಅನ್ನು ತಗೊಬಂದು ರೆಡ್ ಸಿಯಲ್ಲಿ ತಗೊಬಂದು ನಿಲ್ಲಿಸಿದ್ರು. ಅದಾದ ನಂತರ ಎಲ್ಲ ದೇಶಗಳು ಕೂಡ ಸೈಲೆಂಟ್ ಆದವು ಅಂತ ಹೇಳ್ಬೋದು. ಸೊ ಅದೇ ರೀತಿ ಈಗ ನಮ್ಮ ಭಾರತದಲ್ಲಿ ಈ ಪ್ರಾಜೆಕ್ಟ್ ವರ್ಷ ಅನ್ನೋದು ಯಾಕೆ ಅಂದರೆ, ನಮ್ಮ ಹತ್ರ ಎಷ್ಟು ನ್ಯೂಕ್ಲಿಯರ್ ಪವರ್ ಸಬ್ಮೆರೈನ್ ಇರುತ್ತೋ ಅಷ್ಟು ದೇಶಕ್ಕೆ ಶಕ್ತಿಶಾಲಿ ಅಂತ ಹೇಳ್ಬೋದು. ಸೊ ನಾವು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಎಷ್ಟು ಇಟ್ಕೊಂಡಿದ್ದೀವಿ ಅಂತ ಯಾವತ್ತೂ ಕೂಡ ಇಂಪಾರ್ಟೆಂಟ್ ಆಗೋದಿಲ್ಲ. ನಮ್ಮ ದೇಶಕ್ಕೆ ಕಂಪೇರ್ ಮಾಡ್ಕೊಳ್ಳೋದಾದರೆ ನಮಗಿಂತ ಪಾಕಿಸ್ತಾನ ಹತ್ರನೇ ನ್ಯೂಕ್ಲಿಯರ್ ಬಾಂಬ್ಗಳು ಜಾಸ್ತಿ ಇದೆ. ಆದರೆ ಅದನ್ನು ಒತ್ತೊಯ್ಯುವಂಥ ಶಕ್ತಿ ಇರಬೇಕು. ಇವಾಗ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹಾಕಬೇಕಂದ್ರೆ ಅಷ್ಟೇ ದೊಡ್ಡ ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇರಬೇಕು. ಆದರೆ ಪಾಕಿಸ್ತಾನ ಅವ್ರ ಹತ್ರ ಅವರ ದೇಶದ ಮೇಲೆ ಹಾಕೊಳ್ಳುವಂಥ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಏನಕ್ಕಂದರೆ ಅವರ ಎಕ್ವಿಪ್ಮೆಂಟ್ಸ್ ಅನ್ನೋದು ಯಾವುದೂ ಕೂಡ ಸರಿಯಾಗಿ ವರ್ಕ್ ಆಗೋದಿಲ್ಲ. ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇರಲಿ, ಕ್ರೂಸ್ ಮಿಸೈಲ್ಗಳೇ ಅವ್ರದ್ದು ಸರಿಯಾಗಿ ವರ್ಕ್ ಆಗೋದಿಲ್ಲ. ಸೊ ಈ ಪ್ರಾಜೆಕ್ಟ್ ವರ್ಷದಲ್ಲಿ ಏನು ಮಾಡ್ತಾರೆ ಅಂದರೆ, ಆಂಧ್ರ ಪ್ರದೇಶ್ ಸಮೀಪದಲ್ಲಿ, ಅದು ಕೂಡ ಇದನ್ನು ಯಾರನ್ನ ಗುರಿಯಾಗಿ ಇಟ್ಕೊಂಡು ಮಾಡ್ತಿರೋದು ಅಂದರೆ ಚೀನಾನ ಗುರಿಯಾಗಿ ಇಟ್ಕೊಂಡು ಮಾಡ್ತಿರೋದು. ಇನ್ನೊಂದು 5-10 ವರ್ಷಕ್ಕೆ ನಮ್ಮ ಭಾರತಕ್ಕೆ ಮತ್ತು ಚೀನಾಗೆ ಯುದ್ಧ ಆಗುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ. ಸೊ ಅದಕ್ಕೋಸ್ಕರ ಚೀನಾನ ಒಂದು ಕಟ್ಟಾಕಬೇಕಂದ್ರೆ ಇವೆಲ್ಲ ಮಾಡಲೇಬೇಕಾಗುತ್ತೆ. ಸೊ ಇದು ಹೇಗಿರುತ್ತೆ ಅಂದರೆ, ಪ್ರಾಜೆಕ್ಟ್ ವರ್ಷ ಒಂದು ಅಂಡರ್ ಗ್ರೌಂಡಲ್ಲಿ ಒಂದು ಸುರಂಗವನ್ನು ತೋಡ್ತಾರೆ. ಸುರಂಗವನ್ನು ತೋಡಿ ಭೂಮಿಯಿಂದ ಒಳಗಡೆ ಈ ಸಬ್ಮೆರೈನ್ಗಳನ್ನು ನಿಲ್ಲಿಸ್ತಾರೆ. ಸೊ ಯಾವುದೇ ಕಾರಣಕ್ಕೂ ಶತ್ರು ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೂ ಕೂಡ ನಮ್ಮ ಸಬ್ಮೆರೈನ್ಗಳ ಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಸಬ್ಮೆರೈನ್ಗಳು ಏನೂ ಆಗೋದಿಲ್ಲ. ಸಮುದ್ರದ ಒಳಗಿದ್ರೂ ಕೂಡ ನಮ್ಮ ಸಬ್ಮೆರೈನ್ಗಳು ಏನಾಗೋದಿಲ್ಲ. ಆದರೆ ಸಮುದ್ರದ ಒಳಗೆ ಮಿಸೈಲ್ಗಳು ಈಗ ಸದ್ಯಕ್ಕೆ ಬಂದ್ಬಿಟ್ಟಿದೆ. ಅಂದರೆ ನಮ್ಮ ಸಬ್ಮೆರೈನು ಎಕ್ಸಾಂಪಲ್ ಸಮುದ್ರದ ಒಳಗಿತ್ತು ಅಂದ್ಕೊಳ್ಳಿ, ಆಪೋಸಿಟ್ ಅವ್ರಿಗೆ ಏನಾದರೂ ಇಲ್ಲಿ ಸಬ್ಮೆರೈನ್ ಇದೆ ಅಂತ ಗೊತ್ತಾದರೆ ಅದನ್ನು ಸಮುದ್ರದ ಒಳಗೆ ಹೋಗಿ ಅಟ್ಯಾಕ್ ಮಾಡುವಂಥ ಮಿಸೈಲ್ಗಳು ಈಗ ಸದ್ಯಕ್ಕೆ ಬಂದಿದೆ. ನಮ್ಮ ಭಾರತದ ಹತ್ರ ಕೂಡ ಆ ಥರ ಮಿಸೈಲ್ಗಳಿದೆ. ಆದರೆ ಈಗೇನು ಮಾಡ್ತಾರೆ ಅಂದರೆ, ಈ ಸಬ್ಮೆರೈನ್ಗಳನ್ನು ಸಮುದ್ರದಲ್ಲಿ ನಿಲ್ಲಿಸೋದಿಲ್ಲ. ಸಮುದ್ರದಿಂದ ಭೂಮಿಯ ಒಳಗೆ, ಅಂದರೆ ಅಂಡರ್ ಗ್ರೌಂಡಲ್ಲಿ ಭೂಮಿಯ ಒಳಗೆ ಒಂದು ಸುರಂಗವನ್ನು ಮಾಡಿ ಅಲ್ಲಿ ಸರಿಸುಮಾರು 12 ಸಬ್ಮೆರೈನ್ಗಳನ್ನು, ಅದು ಕೂಡ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೈನ್ಗಳನ್ನು ನಿಲ್ಲಿಸುವಷ್ಟು ನಮ್ಮ ಭಾರತ ಒಂದು ಅಂಡರ್ಗ್ರೌಂಡ್ ಟನಲನ್ನು ಬಿಲ್ಡ್ ಮಾಡ್ತಿದೆ. ಇದು ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಇನ್ನು ಮುಂದೆ ಚೀನಾ ಏನಾದರೂ ತುಟಿಕ್ ಪಿಟಿಕ್ ಅಂದರೂ ಕೂಡ ನಾವು ಭಾರತ ಅಗ್ರೆಸಿವ್ ಆಗಿ ಇದು ಮಾಡ್ಬೋದು. ಹಂಗಂತ ಇದು ಈಗಲೇ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂತಲ್ಲ. ನಮ್ಮ ಹತ್ರ 12 ಸಬ್ಮೆರೈನ್ಗಳನ್ನು ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದ್ದರೂ ಕೂಡ, ಆದರೆ ನಮ್ಮ ಹತ್ರ ಸಬ್ಮೆರೈನ್ಗಳು ಇರಬೇಕಲ್ವಾ. ಸೊ ಸೇನೆಯ ಬಜೆಟ್ ಅನ್ನೋದು ಜಾಸ್ತಿ ಆಗಬೇಕು. ಆದರೆ ಕಾದು ನೋಡಬೇಕು ಯಾವಾಗ ಸೇನೆಯ ಬಜೆಟ್ ಜಾಸ್ತಿ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ಒಂದು ನ್ಯೂಕ್ಲಿಯರ್ ಪವರ್ ಸಬ್ಮೆರೈನ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಂದು 10-20 ವರ್ಷ ಆದ ನಂತರ 2047ಕ್ಕೆ, ಅಂದರೆ ಸ್ವತಂತ್ರ ಬಂದು 100 ವರ್ಷ ಆಗೋದ್ರೊಳಗಡೆ ಕನಿಷ್ಠ ಅಂದರೂ ಕೂಡ ಒಂದು 10 ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೈನ್ ಇರಬೇಕು ಅಂತ ಬಿಟ್ಟು ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. ಸೊ ಮುಂದಿನ ವರ್ಷಗಳಲ್ಲಿ, ಅಂದರೆ ಒಂದು 2-3 ಡೆಕೆಡಲ್ಲಿ, ಅಂದರೆ 10-20 ವರ್ಷಗಳಲ್ಲಿ ಚೀನಾ ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು ಅಂದರೆ ಎಲ್ಲ ಸಬ್ಮೆರೈನ್ಗಳನ್ನು ಎತ್ಕೊಂಡೋಗಿ ಚೀನಾದ ಸಮೀಪದಲ್ಲಿ ನಿಲ್ಲಿಸಿ ವರ್ಷ, ಅಂದರೆ ರಾಕೆಟ್ಗಳ ವರ್ಷ, ನ್ಯೂಕ್ಲಿಯರ್ ಬಾಂಬ್ಗಳ ವರ್ಷವನ್ನು ಸುರಿಸ್ಬೋದು. ಅದಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ವರ್ಷ ಅಂತ ಹೆಸರಿಟ್ಟಿರೋದು. ದಯವಿಟ್ಟು ವೀಕ್ಷಕರಲ್ಲಿ ಇನ್ನೊಂದು ಮನವಿ, ಇನ್ಮುಂದೆ ನನ್ನ ವಿಡಿಯೋಗಳನ್ನು ಲಯನ್ ಟಿವಿ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ನೋಡ್ಬೋದು. ಯಾವುದೇ ಜಿಯೋ ಪೊಲಿಟಿಕಲ್ ವಿಡಿಯೋ ಆಗಿರ್ಬೋದು, ಯಾವುದೇ
ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಟ್ರೆಂಡಿಂಗ್ ನ್ಯೂಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾನು ಅಲ್ಲಿ ಮೊದಲು ಅಪ್ಲೋಡ್ ಮಾಡ್ತೀನಿ. ಇದು ನಮ್ಮ ಸ್ನೇಹಿತರ ಚಾನಲ್. ಇನ್ನು ಮುಂದೆ ಲಯನ್ ಟಿವಿ ಕನ್ನಡದಲ್ಲಿ ಪ್ರತಿ ಬಾರಿ ಕೂಡ ನೀಟಾಗಿ ವಿಡಿಯೋಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಜಿಯೋ ಪೊಲಿಟಿಕಲ್ ಮತ್ತು ನ್ಯಾಷನಲ್ ನ್ಯೂಸ್ ಆಗಿರ್ಬೋದು, ಲೋಕಲ್ ನ್ಯೂಸ್ ಆಗಿರ್ಬೋದು. ಸೊ ದಯವಿಟ್ಟು ಯಾರಾದರೂ ಲಯನ್ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೀಡಿಯಾ ಹಂಟರ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಏನಾದರೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.